ಇದೇನಪ್ಪ ಸಾವುಕಾರ ಮನೆ. ನಾನು ಎಂದೂ ಬಂದೇ ಇರಲಿಲ್ಲ ಇವ್ರ ಮನೆ ಒಳಕ್ಕೆ. ಪರವಾಗಿಲ್ಲ, ಚೆನ್ನಾಗೈತಿ ಸಾವುಕಾರ ಮನೆ. ಕಲ್ಲು ಬೆಳಕು ಕಂಬಗಳು, ಹಬ್ಬಬ್ಬಬ್ಬ, ಮಂಚ ಹಾಸಿಗೆ ಎಲ್ಲ ಐತಿ. ಅದಕ್ಕೆ ಮತ್ತೀಗ ನಮ್ಮೂರಿಗೆ ಸಾವುಕಾರರು ಅಂತ ಕರೆಯೋದು ಇವ್ರನ್ನ. ಚೆನ್ನಾಗೈತೆ ಮನೆ. ಯಾರು ಇಲ್ವಲ್ಲಪ್ಪ ಈ ಮನೆಗೆ, ಯಾರನ್ನು ಕರೆಯೋದು? ಅಮ್ಮೋರೇ, ಕಾಳಮ್ಮೋರೇ, ಕಾಳಮ್ಮೋರೇ. ಓ ಸಣ್ಣಕ್ಕ, ಬಾರಕ್ಕ ಬಾ. ಏನು ಅಪರೂಪಕ್ಕೆ ಈ ಕಡೆಗೆ ಬಂದ್ಬಿಟ್ಟಿದ್ಯಾ? ಬಾರಕ್ಕ ಬಾ, ಕುಕ್ಕ ಬಾ. ಏನೇ ಗುಲಾಬಿ, ಅಮ್ಮವರು ಸಾವುಕಾರರು ಆಮೇಲೆ ಮಲ್ಲಿ ಯಾರು ಇಲ್ವಾ ಮನೆಯಾಗೆ? ನೀನು ಒಬ್ಬಳೇ ಇದ್ದೀಯಾ? ಮಲ್ಲಿ ಇದ್ದಾಳೆ, ಒಳಗಿದ್ದಾಳೆ. ನೇತ್ರಂ ಪಾಪನ ಮಲಗಿಸ್ತಾ ಇದ್ದಾಳೆ, ಊಟ ಮಾಡಿಸಿ ಮಲಗಿಸ್ತಾ ಇದ್ದಾಳೆ, ಬರ್ತಾಳೆ. ಕುತ್ಕ ನೀನು. ಪರವಾಗಿಲ್ಲ ಬಿಡು. ನಾನು ಏನಕ್ಕೆ ಬಂದೆ ಅಂದರೆ, ಅದು ನನ್ನ ಸೀಮಂತ, ಅದಕ್ಕೆ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ ನಾನೇನೆ. ಮೋರೆ ಇದ್ದಿದ್ರೆ ಚೆನ್ನಾಗಿರೋದು. ಅಯ್ಯೋ ಕುಕ್ಕಣಕ್ಕ, ಬಸ್ರಿ ಅನ್ಸು, ಎಷ್ಟು ಹೊತ್ತಂತ ನಿಂತ್ಕೊಂಡಿರ್ತೀಯ? ಸೀಮಂತ ಏನು ಯಾವಾಗ? ನಾಳಿಕೆನೆ ಕಣೆ. ನಾಳಿಕೆ ಸೀಮಂತ, ಅದಕ್ಕೇನೆ ಅಮ್ಮವ್ರಿಗೂ ಎಲ್ಲರಿಗೂ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ. ಸಾವುಕಾರರು ಮನೆ ಚೆನ್ನಾಗೈತ್ ಕಣೆ ಗುಲಾಬಿ. ಮತ್ತಿಲ್ದಂಗಿರುತ್ತೆ ಹೇಳಕ್ಕ. ಊರಿಗೆ ದೊಡ್ಡ ಸಾವುಕಾರರು ಅಂದಮೇಲೆ ಮನೇನು ಚೆನ್ನಾಗಿರ್ಬೇಕಲ್ಲ. ಹಳೆ ಮನೇನೆ. ಇವರು ನಮ್ಮ ಸಾವುಕಾರ ಇದ್ದಾರಲ್ಲ, ಸಾವುಕಾರರು ಅವ್ರ ಅಪ್ಪ ಇರೋ ಕಾಲದಾಗೆ ಕಟ್ಸಿರೋ ಮನೆ ಅಂತೆ. ಎಷ್ಟು ಚೆನ್ನಾಗೈತಲ್ವಾ ಹಳೆ ಮನೆ. ಹೂನಮ್ಮ, ತುಂಬಾ ಚೆನ್ನಾಗೈತೆ, ದೊಡ್ಡದಾಗೂ ಐತಿ. ಎಷ್ಟು ರೂಮ್ ಇದಾವೆ ಇದ್ರಾಗೆ? 3 ರೂಮ್ ಇದಾವೆ. ಹೌದಾ, ಸರಿ ಸರಿ ಆಯ್ತು. ಅಮ್ಮವ್ರು ಯಾವಾಗ ಬರ್ತಾರೆ? ಈಗ್ಲಾಗ್ಲಾ ಬರ್ಬೋದು ಅನ್ಸುತ್ತೆ ಕಣಕ್ಕ. ಬರ್ತಾರೆ ಇರು. ಏನ್ ಮಾಡ್ಕೊಡ್ಲಿ? ಕಾಫಿ ಕುಡಿತ್ಯೋ ಅಥವಾ ಟೀ ಕುಡಿತ್ಯೋ ಅಥವಾ ಏನು ಮಜ್ಜಿಗೆ ಗಿಜ್ಜಿಗೆ ಮಾಡ್ಕೊಡ್ಲು? ಅಯ್ಯೋ ಏನು ಬೇಡ ಕಣೆ ಗುಲಾಬಿ, ಅದೆಲ್ಲ ಏನು ಬೇಡ. ಹೋಗ್ತೀನಿ. ಇನ್ನ ಯಾರ್ಯಾರಿಗೋ ಹೇಳ್ಬೇಕು. ಸಾಕಮ್ಮನ ಮನೆಗೆ ಬೇರೆ ಹೇಳ್ಬೇಕು. ಸಾಕಮ್ಮನ್ಗ ಅವಳಿಗೆ ಯಾಕಕ್ಕ ಹೇಳ್ತೀಯ? ಅಯ್ಯ, ಹೊಟ್ಟೆ ಹೊರ್ಕೊಂಡು ಸಾಯ್ತಾಳೆ. ನೀನು ಮದ್ವೆ ಆಗಕ್ಕೇನೆ, ಮದ್ವೆ ಆಗಿದ್ಕೇನೆ ಹೊಟ್ಟೆ ಹೊರ್ಕ ಮಾಡು. ಅವಳಿಗೆ ಯಾಕೆ ಹೇಳಕ್ ಹೋಗ್ತೀಯ? ಏನು ಅವಳೇನು ಕರಿಬೇಡ, ಸುಮ್ನಿರು. ಅಂತ ಹೊಟ್ಟೆ ಕಿಚ್ಚಿನ ಮೊಟ್ಟೆ ಕೋಳಿನ ಯಾಕೆ ಕರಿತೀಯ ಸೀಮಂತಕ್ಕೆ? ಇನ್ನು ಹುರ್ಕಂತಾಳೆ ನೋಡಿ. ಅದಕ್ಕೆ ಕಣೆ ಗುಲಾಬಿ ಕರಿತಾ ಇರೋದು. ನೋಡಿ, ಇನ್ನು ಹುರ್ಕಂಬ್ಲಿ ಅಂತಾನೆ ನಾನು ಅವಳನ್ನ ಕರಿಬೇಕು ಅಂತ ಹೇಳ್ತಿರೋದು. ಅವಳು ಹುರ್ಕೊಂಡು ಹೊಟ್ಟನು ನಮ್ಗೆ ಒಳ್ಳೇದೇ ಆಗುತ್ತೆ. ತಗ ಸಣ್ಯಕ್ಕ, ಏನ್ ನಮ್ಮನೆ ಕಡೆಗೆ ಬಂದ್ಬಿಟ್ಟಿದ್ದೀರಾ? ಚೆನ್ನಾಗಿದ್ದೀರಾ? ಈಗ ಎಷ್ಟು ತಿಂಗಳು? ಈಗ 7 ತಿಂಗಳು ತುಂಬಿ 8ರಾಗ ಐತ್ ಕಣೆ. ಮಲ್ಲಿ, ನಂದು ಸೀಮಂತ ನಾಳಿಕೆ, ಅದಕ್ಕೇನೆ ಬರ್ಬೇಕು ಹಂಗ ಎಲ್ಲಾರು. ನೀನು, ನಿನ್ ಗಂಡ, ನಿನ್ ಮಕ್ಕಳು, ಅಮ್ಮವರು, ಸಾವುಕಾರರು ಎಲ್ಲಾರನ್ನು ಕರ್ಕೊಂಡು ಮರಿದಂಗೆ ಬರ್ಬೇಕು. ಹೌದಾ, ಸರಿ ಸರಿ ಬರ್ತೀವಿ ಹೇಳು. ಗುಲಾಬಿ, ನಿಮ್ಮಂತಕ್ಕೆ ಇನ್ನೇನು ಬರೋಣ, ಇಲ್ಲೇ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ. ಬಾ ಹಂಗ ನಿನ್ ಗಂಡನ್ ಕರ್ಕೊಂಡು. ಸರಿ ಆಯ್ತು ಬಿಡಕ್ಕೆ, ಅರ್ಥ ಆಗುತ್ತೆ. ಅಲ್ಲಿಗೇನು ಬರಬೇಡ, ಅಲ್ಲಿ ನಾವಿರೋದು ಇಲ್ಲ. ಯಾವಾಗಲೂ ಸಾವುಕಾರ ಮನೆಗೆ ಇರ್ತೀನಿ ನಾನು. ನಮ್ಮ ಮನೆಯವರು ಸಾವುಕಾರ ಜೊತೆಗೆ ಅಲ್ಲಿ ಇಲ್ಲಿ ಹೋಗ್ತಿರ್ತಾರೆ. ಇಲ್ಲಿ ಹೇಳಿದ್ಯಲ್ಲ ಅಷ್ಟೇ ಸಾಕು ಬಿಡು. ಬರ್ತೀನಿ. ಏನು ತಿರುಗೇನ ನಮ್ಮಂತಕ್ಕಂತ ಹೇಳಿ ತಿರುಗಿ ಸಾಯಂಕಾಲಕ್ಕೆ ಅಲ್ಲಿಗೇನು ಬರಕ್ಕೆ ಹೋಗ್ಬೇಡ. ನಿನ್ನ ಕೈಲಿ ಓಡಾಡಕ್ಕಾಗಲ್ಲ, ಒಬ್ಬಳೇ ಇರೋದು. ಮೊದಲೇ ಬಸ್ರಿ ಹೆಂಗ್ಸು. ಓ ಏನಮ್ಮ ಸಣ್ಣಿ, ನಮ್ಮ ಮನೆಗೆ ಬಂದ್ಬಿಟ್ಟಿದ್ಯಾ? ಬಂದು ಉತ್ಸವ ಮೂರ್ತಿ ಕುತ್ಕೊಳಕ್ ಕೂಕಬಿಟ್ಟಿದ್ಯಾ? ಏನು ಸಮಾಚಾರ? ಅಮ್ಮೋರೆ, ಎಲ್ಲಿಗೆ ಹೋಗಿದ್ರಿ? ಈಗ ಬರ್ತಾ ಇದ್ದೀರಾ? ನಾನು ಬಂದು ಸ್ವಲ್ಪ ಹೊತ್ತಾಯ್ತು. ಏನೂ ಇಲ್ಲ, ನನ್ನ ಸೀಮಂತ ಮಾಡ್ತಾರಂತೆ ನಮ್ಮ ಯಜಮಾನ್ರು, ಅದಕ್ಕೆ ಹೇಳಿ ಹೋಗೋಣ ಅಂತ ಬಂದಿದ್ದೆ ಅಮ್ಮೋರೆ. ಅಯ್ಯೋ ಕುತ್ಕೊಳಕ ಯಾಕೆ ನಿಂತ್ಕೊಂಡೆ? ಕುಕ್ಕಂಡೆ ಮಾತಾಡು, ಪರವಾಗಿಲ್ಲ. ಕುಕ್ಕಳಮ್ಮ, ಕುಕ್ಕ, ಏನ್ ಪರವಾಗಿಲ್ಲ. ನಾನೇನ್ ಬೈಕಮ್ಮಲ್ಲ ಕುಕ್ಕಣಿದ್ಯಾ ಅಂತನ. ಕುಕ್ಕ, ಅಪ್ರೂಪಕ್ಕೆ ಬಂದಿದ್ಯಾ? ಏನನ್ನ ಕಾಪಿ ಗಿಪಿ ಏನನ್ನ ತಂದ್ಕೊಡೆ ಗುಲಾಬಿ, ಕುಡ್ದೋಗ್ಲಿ. ಬೇಡ ಅಮ್ಮೋರೆ, ತಂದ್ಕೊಡೋಣ ಅಂತ ಕೇಳಿದ್ಲು ಮಲ್ಲಿ. ಏನು ಬೇಡ ಅಂತಂದೆ, ಹೇಳಿ ಹೋಗೋಣ ಅಂತ ಬಂದೆ ಅಮ್ಮೋರೆ. ಮರಿದಂಗೆ ಸಾವುಕಾರರಿಗೆ ಹೇಳ್ಬಿಡ್ರಿ. ಹೋಗ್ತೀನಿ. ಸರಿ ಅಮ್ಮ, ಆಯ್ತು ಹೋಗು. ಬರೋಣ. ಸರಿ ಅಮ್ಮೋರೆ, ಬರ್ತೀನಿ. ಮಲ್ಲಿ, ಗುಲಾಬಿ, ಸರಿ ಬರ್ತೀನಿ. ಬರ್ರಿ ಹಂಗ ನಾಳಿಕೆ. ಮರಿಬೇಡ್ರಿ. ಸರಿ ಆಯ್ತಕ್ಕ, ಬರ್ತೀವಿ. ಅಲ್ವೇ ಗುಲಾಬಿ, ನಿನಗೆ ಈ ಸೀಮಂತ ಗೀಮಂತ ಎಲ್ಲ ಬೇಕಾಗಿತ್ತಾ? ಅಯ್ಯೋ ಯಾಕಮ್ಮೋರೆ ಹಿಂಗೆ ಕೇಳ್ತಾ ಇದ್ದೀರಾ? ಯಾಕೆ? ಏನೂ ಇಲ್ಲ, ಆವಜ್ಜಿ ಈ ವಯಸ್ಸಿನಾಗಿದ್ದಾನೆ. ನೀನ 40 ವರ್ಷದ ಮೇಲಾಗೈತೆ. ಈ ವಯಸ್ಸಿನಾಗೆ ಬಸ್ರಿ ಆಗಿರೋದೇ ಹೆಚ್ಚು. ಎಲ್ಲ ಆಡ್ಕೊಂತಾರೆ ಅಂತದ್ರಾಗೆ ಈ ಸೀಮಂತ ಗೀಮಂತ ಬೇಕಾಗಿತ್ತ ನಿನ್ನಂತೊಳಗೆ? ಸುಮ್ಮನೆ ಇರ್ಬೋದಾಗಿತ್ತಮ್ಮ. ಹಂಗಂತೀರಾ? ಅದು ಅಮ್ಮೋರೆ, ನಾನು ಬೇಡ ಅಂತಂದೆ. ಆದರೆ ನನ್ನ ಗಂಡ ಕೇಳಬೇಕಲ್ಲ. ಅವಜ್ಜಿಗೆ ಏನೋ ಒಂಥರ ಹುಚ್ಚು, ನನ್ನ ಹೆಂಡತಿ ಸೀಮಂತ ಮಾಡಬೇಕು ಅಂತನ. ಅದಕ್ಕೆ ಯಾಕೆ ನಿರಾಸೆ ಮಾಡೋದು ಅಂತನ ನಾನು ಒಪ್ಕೊಂಡೆ. ಸರಿ ಅಮ್ಮೋರೆ, ಬರ್ತೀನಿ. ಬರ್ರಿ ಮರಿದಂಗೆ. ಸರಿ ಅಮ್ಮ, ಬರ್ತೀವಿ, ಹೋಗು.
ಅಯ್ಯೋ ಅತ್ತೆ, ಯಾಕತ್ತೆ ಆ ಥರ ಎಲ್ಲ ಕೇಳಕ್ ಹೋದ್ರಿ? ಮಾಡ್ಕೊಂಡ್ಲಿ ಬಿಡ್ರಿ ಪಾಪ. ಏನ್ ಈ ವಯಸ್ಸಾದ್ರೇನು ಯಾವ ವಯಸ್ಸಾದ್ರೇನು ಅವ್ರಿಗೂ ಸಂತೋಷ ಅಲ್ವಾ, ಅವ ಅಜ್ಜಿಗೂ ಖುಷಿ ಅಲ್ವಾ, ಅದಕ್ಕೆ ಇನ್ಯಾನು ಯಾರಿಗೆ ಖರ್ಚು ಮಾಡಂಗಿದಾರ ಅವರು. ಹೋಗು ಸುಮ್ಮನೆ, ನಿನ್ ಕೆಲಸ ನೀನು ನೋಡ್ಕೊಂಡು ನನಗೆ ಬುದ್ಧಿ ಹೇಳಕ್ ಬರಬೇಡ. ಬಾಮಲ್ಲಿ, ಯಾಕೆ ಸುಮ್ಮನೆ ನೀನು ಮಾತಾಡಿ ಯಾಕೆ ಬೈಸ್ಕಂತೀಯ? ಬಾ ಹೋಗಿ ಏನಾನ ಮಾಡೋಣ. ಅಲ್ವೇ ಸಾಕಮ್ಮ, ಮಾರಂತ ಏನು ಆಶೀರ್ವಾದ ಮಾಡಲು ನಾನು ಸಾವುಕಾತಿ ಆಗ್ತೀನಿ ಇನ್ನು 10 ದಿವಸದಲ್ಲಿ ಅಂತ ಹೇಳ್ತಿದ್ಯಾ? ಇನ್ನು ಅದೇನು ಲಕ್ಷಣ ಕಾಣ್ತಾನೆ ಇಲ್ವಲ್ಲೇ? ಏನು ಆದಾಯ ಗಿದಾಯ ಎಲ್ಲಿಂದ ಯಾತಗನ ಹರಿದು ಬರ್ಬೇಕಾಗಿತ್ತಲ್ಲ ನಿನಗೆ, ಯಾವುದೂ ಆಗ್ತಾ ಇಲ್ಲ. ಏನು ನಿಜನೇನೆ? ಅದೇ ನನಗೂ ಗೊತ್ತಾಗ್ತಿಲ್ಲ ಕಣ್ಕದ್ರಜ್ಜಿ. ಮಾರಮ್ಮ ತಾಯಿನಿ ಅವತ್ತು ನನಗೆ ಆಶೀರ್ವಾದ ಮಾಡಿದ್ಲು. ನಾನು ಈ ಊರಿಗೆ ದೊಡ್ಡ ಸಾವುಕಾತಿ ಆಗ್ಬೇಕಮ್ಮ ತಾಯಿ, ಹಂಗೆ ಆಶೀರ್ವಾದ ಮಾಡು, ಎಲ್ಲ ನನ್ನ ಮಾತು ಕೇಳಬೇಕು, ಹಂಗೆ ಹಿಂಗೆ ಅಂತ ಕೇಳಿದೆ. ಆಯ್ತಮ್ಮ ನಿನ್ನ ಆಸೆ ನೆರವೇರುತ್ತೆ ಮಗಳೇ ಅಂತನ ಹೇಳ್ತು ಮಾರಮ್ಮ ತಾಯಿನು. ಆದರೆ ಯಾಕೋ ಇನ್ನೇನು ಇನ್ನೊಂದು 2 ದಿವಸದಲ್ಲಿ 10 ದಿವಸ ಆಗೋಗುತ್ತೆ, ಆದರೂ ಇನ್ನೂ ಅದ್ರ ಸುಳಿವೇ ಇಲ್ಲ. ಏನೋಪ್ಪ, ನಾನು ಇಷ್ಟು ದಿನ ಆಸೆಗೆ ಎಲ್ಲ ತಗು ಹೇಳ್ಕೊಂಬಂದೆ, ಏನಾಗುತ್ತೋ ಏನೋ ಅನ್ನಂಗೆ ಆಗ್ತೈತೆ. ಅಲ್ಲ ದೇವ್ರೂ ಸುಳ್ಳು ಹೇಳ್ತಾರ? ಇಲ್ಲ ಇಲ್ಲ, ಸುಳ್ಳು ಹೇಳಲ್ಲ ಅನ್ಸುತ್ತೆ. ನೋಡೋಣ ಇರು, 2 ದಿವಸ ಐತಲ್ಲ, 10ನೇ ದಿವಸದಾಗೆ ಆದರೂ ಆಗ್ಬೋದು ಅನ್ಸುತ್ತೆ. ಏನೋ ಅಮ್ಮ, ನನಗಂತೂ ನಂಬಿಕೆನೇ ಇಲ್ಲಮ್ಮ. ಹೋಗಿ ನೀನು ಯಾವ್ದಕ್ಕೂ ಇನ್ನೊಂದ್ಸಲ ಅದು ಯಾವ ಟೈಮ್ನಾಗ ಹೋಗಿದ್ದೆ, ದೇವರು ಯಾವ ಟೈಮ್ನಾಗ ನಿನ್ನ ಜೊತೆ ಮಾತಾಡ್ತು, ಹೋಗಿ ಇನ್ನೊಂದ್ಸಲ ಕೇಳುವುದಲ್ಲಿ ಏನು ಆಗ್ತಾ ಇಲ್ವಲ್ಲ ನೀನು ಹೇಳಿದ್ದು ಏನು ಅಂತಾನ. ಸರಿ ಕೇಳೋಣ ಇರು. ಕದ್ರಜ್ಜಿ, ಕದ್ರಜ್ಜಿ, ಯಾರೋ ಕರಿತಾ ಇದ್ದಾರೆ ಕಣಿ ಸಾಕಮ್ಮ. ಯಾರಮ್ಮ? ಯಾರ ಬಾ ನೋಡೋಣ, ಹೊರಕೋಗಿ. ಓ ಸಣ್ಣಿ, ನೀನೇನೆ? ಏನೇ ನಮ್ಮಂತ ಬಂದ್ಬಿಟ್ಟಿದ್ಯಾ ನನ್ನ ಹುಡುಕೊಂಡು ಅಪರೂಪಕ್ಕೆ? ಏನ್ ಸಮಾಚಾರ? ಏನು ಇಲ್ಲ, ನಂದು ನಾಳೆ ಸೀಮಂತ, ಅದಕ್ಕೆ ನಿನ್ನ ಕರೆಯೋಣ ಅಂತ ಬಂದೆ. ಸಾಕಮ್ಮ ನೀನು ಇಲ್ಲೇ ಇದೀಯಾ? ನಿಮ್ಮಂತಕ್ಕೆ ಹೋಗೋಣ ಅಂತಿದ್ದೆ. ಬಿಡು, ಇನ್ನೇನು ಇಲ್ಲೇ ಹೇಳೋಗ್ತೀನಿ. ನಿನ್ನ ಸೊಸೆ ನಿನ್ನ ಮಗುಗೂ ಹೇಳ್ಬಿಡು, ನಾಳೆ ನಾನು ಸೀಮಂತ ಬರ್ರಿ ಮರಿದಂಗೆ. ಏನು ಏನು ನಿಂದು ಸೀಮಂತನ? ಅಯ್ಯೋ ರಾಮ, ಸೀಮಂತ ಬೇಕೇನೆ ನಿನ್ಗೆ ಇವೆಲ್ಲನ ಸಣ್ಣಿ? ಅವ ಅಜ್ಜನ್ ದುಡ್ಡು ಐತೆ ಅಂತೇಳಿ ಏನ್ ಮಜಾ ಮಾಡಿದ್ದೇನಾ? ಸೀಮಂತ ಎಲ್ಲ ಬೇಕೇನೆ ನಿನ್ನಂತಳಿಗೆ? ನನ್ನಂತಳಿಗೆ ಅಂದ್ರೆ ನನಗೇನಾಗೈತೆ? ಸೀಮಂತ ಮಾಡ್ಕೊಂಬಿರಂತದ್ದು ದೇವ್ರು ಏನೋ ಕೊಟ್ಟಿದ್ದಾನೆ, ಕೊಟ್ಟಾಗ ಒಂದ್ ಸ್ವಲ್ಪ ಸಂತೋಷ ಪಡೋಣ ಬಿಡು. ನನಗೋಸ್ಕರ ಅಲ್ಲ ನಾನು ಮಾಡ್ಕೊಂತ ಇರೋದು, ನನ್ನ ಗಂಡಿಗೋಸ್ಕರ. ಅವ್ರೇ ತಾನೇ ಎಲ್ಲ ಖರ್ಚಿಗೆ ಮಾಡ್ತಾ ಇರೋದು. ಅದಕ್ಕೆ ನಾಳೆಗೆ ಸೀಮಂತಕ್ಕೆ ಮರಿದಂಗೆ ನೀವಿಬ್ರು ಬಂದ್ಬಿಡ್ರಿ. ಒಬ್ಬಟ್ಟು ಊಟ ಹಾಕಿಸ್ತೀನಿ. ಒಬ್ಬಟ್ಟು ಊಟನಾ? ಈ ಸಾಕಮ್ಮ, ಒಬ್ಬಟ್ಟು ಅಂದ ತಕ್ಷಣ ಹಂಗೆ ಯಾಕೆ ಬಾಯ್ ಬಿಡ್ತಾ ಇದೆಯಾ? ನಾವು ಬರಲ್ಲ ಅಂತ ಹೇಳು. ಏನು ಒಬ್ಬಟ್ಟು ಊಟ ನೀನು ಒಬ್ಬಳೇನ ಮಾಡ್ಸೋದು? ಅದನ್ನೇನು ಹಿಂಗೆ ಹೇಳ್ತಾ ಇದೆಯಾ? ನಾವೇನೇನು ಒಬ್ಬಟ್ಟು ತಿನ್ನಕ್ಕೆ ಬರ್ತೀವಿ ಅನ್ನೋ ಥರ ಕರಿತಾ ಇದೆಯಾ? ಒಬ್ಬಟ್ಟು ಊಟ ಮಾಡಿಸಿ ಬಂದು ಊಟ ಮಾಡ್ಕೊಂಡು ಹೋಗು ಅನ್ನೋ ಥರ ಹೇಳ್ತಾ ಇದೆಯಾ? ನಾವೇನೇನು ಊಟಕ್ಕೆ ಬರ್ತೀವಿ ಅಂತ ತಿಳ್ಕೊಂಡಿದ್ಯೇನು? ನಾವು ಏನು ಒಬ್ಬಟ್ಟು ಕಂಡಿಲ್ಲ ಅನ್ಕೊಂಡಿದ್ಯಾ? ನಾನೆಲ್ಲಿ ಹಂಗೆ ಹೇಳಿದೆ? ಏನೋ ಹೇಳಿ ನಮ್ಮ ಒಬ್ಬಟ್ಟು ಅಡುಗೆ ಮಾಡ್ತೀನಿ ಬರ್ರಮ್ಮ, ಸೀಮಂತ ಮುಗಿಸ್ಕೊಂಡು ಊಟ ಮಾಡ್ಕೊಂಡು ಬರೀವ್ರಂತೆ ಅಂತಾನೆ. ಅಯ್ಯೋ ಆಯ್ತು ಬರ್ತೀವಿ ಹೋಗು. ಏನು ಅದನ್ನೇ ಒತ್ತಿ ಹೇಳ್ತೀಯ ಒಬ್ಬಟ್ಟು ಊಟ ಅಂತಾನೆ. ಆಯ್ತು ಕಣೆ ಸಾಕಮ್ಮ, ಬರ್ತೀನಿ, ಮರಿದಂಗೆ ಬಂದ್ಬಿಡಿ. ಆಮೇಲೆ ತಡವಾಗಿ ಬಂದ್ಗಿಂದಿರ, ಅಡುಗೆ ಎಲ್ಲ ಖಾಲಿ ಆದ್ಮೇಲೆ ಬಂದ್ರೆ ಆಮೇಲೆ ನೀವು ನನ್ನ ಬೈಕೇಬಾರ್ದು. ಕರೆದ್ಲು ಊಟನೇ ಇರಲಿಲ್ಲ, ಎಲ್ಲ ಖಾಲಿ ಆದ್ಮೇಲೆ ಖಾಲಿ ಆಗೈತಿ ಅಂತಾನೆ ನೀವು ನನ್ನ ಬೈಕೇಬಾರ್ದು. ಸರಿ ಬರ್ತೀನಿ, ಇನ್ನು ಯಾರ್ಯಾರಿಗೂ ಹೇಳ್ಬೇಕು, ಮರಿಬೇಡ್ರಿ. ಹೋಗಂತ ಈ ಹೋಗು, ನಾವೇನೇನು ಊಟಕ್ಕೆ ಕಾತ್ಕೊಂಡಿಲ್ಲ. ನೀನ್ ಕರ್ದೇಡ್ಕೆ ಓಡ್ ಬರಕ್ಕೆ, ನಮ್ಗೂ ಕೆಲ್ಸಗಳಿದಾವೆ. ಹೋಗು, ನೀನ್ ಕರ್ದೇಡ್ಕೆ ಓಡ್ ಬರ್ತೀವಿ ಅಂತ ತಿಳ್ಕೊಂಬಕ್ ಹೋಗ್ಬೇಡ. ಅಯ್ಯ ನಾನೆಲ್ಲಿ ಹಂಗಂದೆ? ಏನೋ ಎಲ್ಲಾನು ಕರಿತೀನಿ, ಕರ್ದೆ ನಿನ್ನನ್ನು. ಹೆಂಗೋ ನಿನ್ನಿಷ್ಟ ಅಮ್ಮ. ಏನೋ ನಾವು ನಮ್ಮೂರವ್ರು ಅಂತ ಕರಿತೀವಿ, ಬರೋದಿದ್ರೆ ಬರ್ರಿ, ಪ್ರೀತಿ ಇದ್ರೆ, ಎಲ್ದಿದ್ರೆ ನಿಮ್ಮಿಷ್ಟ. ಬರ್ತೀನಿ. ನಾವೇನು ಒಬ್ಬಟ್ಟು ಕಂಡಿಲ್ಲ ಅಮ್ಮಂಗೆ ಒತ್ತಿ ಹೇಳ್ತಾಳೆ, ಒಬ್ಬಟ್ಟು ತಿಮ್ಮಕ್ಕಾದ್ರೆ ಬಂದೇ ಬರ್ತಾರೆ ಅಂತಾನೆ. ನಾವು ಬರಲ್ಲ ಹೋಗಿ. ಏನಂಗೆ ಇವಳು ಸೀಮ್ಗಿಲ್ಲದು ಸೀಮಂತ ಅದನ್ನ ನೋಡಿ ನಾವೇನು ಹೊಟ್ಟೆ ಉರ್ಕೊಂತೀವಿ ಏನೋ ಅಮ್ಮಂಗೆ ಹೇಳಕ್ ಬಂದವಳೆ ಇಲ್ಲಿ. ಇವಳು ಸೀಮಂತ ಕರಿಯಕ್ ಬಂದಿಲ್ಲ, ನಮ್ಮನ್ನ ನೋಡಿ ಹೊಟ್ಟೆ ಉರ್ಕಮ್ಮಿ ಅಂತ ಕರಿಯಕ್ ಬಂದವಳೆ. ನಾವು ಹೋಗ್ತೀವ. ಅದೇ ಅಪ್ಪ, ನಾವೇನೇನು ಕಂಡಿಲ್ವೇನೋ ಅಮ್ಮಂಗೆ ಹೇಳ್ತಾಳೆ. ಬಾರಿ ಸಾಕಮ್ಮ, ಹೊರಗಡಿಕನ ಹೋಗಿ ಬರೋಣ. ಏನು ಇವಳು ಸೀಮಂತಗೆ ಸೀಮ್ಗಿಲ್ಲದ ಸೀಮಂತ. ನಡಿ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.